ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ಓಂ ಶ್ರೀಮಾತ್ರೇ ನಮಃ. ಓಂ ಪಿತ್ರೇ ನಮಃ. ಓಂ ಗುರುಭ್ಯೋ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಕುಲದೇವತಾಭ್ಯೋ ನಮಃ. ನಮಸ್ತೆ ಮಿತ್ರರೇ. ನಿಮ್ಮ ಜ್ಞಾನದ ಪರಿಧಿಯನ್ನು ಸೂಚಿಸುವ, ಹಾಗೆಯೇ ನಿಮ್ಮ ಮೂಲ ಉದ್ದೇಶವನ್ನು ಬಿಂಬಿಸುವ, ನಿಮ್ಮ ಸಂಸ್ಕಾರದ ಕನ್ನಡಿಯಂತಿರುವ ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ನಾನು ನಿರೀಕ್ಷಿಸ್ತೇನೆ. ದಯವಿಟ್ಟು ಕಾಮೆಂಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ, ಅನೇಕರ ಜೀವನಕ್ಕೆ ಬೆಳಕಾಗಿ. ಆತ್ಮೀಯರೇ, ಈ ಒಂದು ವಿಶೇಷವಾದ ವೈಶಿಷ್ಟ್ಯತೆ ಉಳ್ಳಂತಹ ಆಷಾಢ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾದ ವೈಶಿಷ್ಟ್ಯತೆ ಆಷಾಢ ಮಾಸ. ಮೊದಲು ಪೌರ್ಣಿಮೆಯು 29/7/26 ಬುಧವಾರದಂದು ಸಂಘಟಿಸುವ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಘಟಿಸುವ ಪೂರ್ಣಿಮೆ. ಅದು ಬುಧವಾರದಂದು ಘಟಿಸ್ತಾ ಇದೆ. ಅದು ಉತ್ತರಾಷಾಢ ನಕ್ಷತ್ರದಲ್ಲಿ ಆಗುವುದರಿಂದ ಇದು ಆಷಾಢ ಮಾಸವಾಗಿ ಪರಿಣಮಿಸಿದೆ. ಮಕರ ರಾಶಿಯಲ್ಲಿ ಪೌರ್ಣಿಮೆಯ ಒಂದು ಚಂದ್ರನ ನೇರವಾದಂತಹ ಇನ್ನೊಂದು ಸ್ಥಳದಲ್ಲಿ, ಅರ್ಥಾತ್ ಸಪ್ತಮದಲ್ಲಿ, ಈ ಕರ್ಕಾಟಕ ರಾಶಿಯಿಂದ ಸಪ್ತಮದಲ್ಲಿ ಪೌರ್ಣಿಮೆ. ಇದು ಮೊದಲನೆಯ ವೈಶಿಷ್ಟ್ಯತೆ. ಎರಡನೆಯದಾಗಿ ಆಷಾಢ ಮಾಸ ಪ್ರಾರಂಭವಾಗ್ತಾ ಇರುವುದು 15/7, ಅವತ್ತು ಕೂಡ ಈ ಒಂದು ಬುಧವಾರವೇ ಇರುವಂಥದ್ದು. ಅಷ್ಟೇ ಅಲ್ಲ, ಬುಧಗ್ರಹ ತನ್ನ ಸ್ವಂತ ಮನೆಯಾದಂತಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಬುಧವಾರದಂದೇ. ಅಷ್ಟೇ ಅಲ್ಲ, 12/8/26 ಅಮಾವಾಸ್ಯೆ ಕೂಡ ಘಟಿಸ್ತಾ ಇರೋದು ಬುಧವಾರದಂದೇ. ಹಾಗೆಯೇ 12/8/26 ಈ ಆಷಾಢ ಮಾಸದ ಕೊನೆ ಕೂಡ, ಆಷಾಢ ಮಾಸದ ಪ್ರಾರಂಭ ಹಾಗೂ ಪೌರ್ಣಿಮೆ ಮಧ್ಯಭಾಗ ಹಾಗೂ ಕೊನೆಯ ಭಾಗ, ಇದು ಮೂರೂ ಕೂಡ ಬುಧವಾರದಂದು ಘಟಿಸ್ತಾ ಇದೆ. ಇನ್ನು ವಿಶೇಷವಾಗಿ ಯಾವಾಗ ಈ ಬುಧವಾರದಂದು ಆಷಾಢ ಮಾಸ ಪ್ರಾರಂಭವಾಗುತ್ತೋ ಅದೊಂದು ಮಹಾಯೋಗವನ್ನು ಸೃಷ್ಟಿಸಿಕೊಂಡು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಮಹಾಯೋಗ 12 ವರ್ಷಕ್ಕೊಮ್ಮೆಯೂ ಕೂಡ ಲಭ್ಯವಾಗುತ್ತೋ ಇಲ್ಲವೆನ್ನುವ ಅನುಮಾನ ಇದೆ. ಅತ್ಯಂತ ಮುಖ್ಯವಾಗಿ 12 ವರ್ಷಕ್ಕೊಮ್ಮೆ ಗುರು ಇಲ್ಲಿ ಬರುವಂಥದ್ದು. ಈ 12 ವರ್ಷದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ವಿರಾಜಮಾನ ಒಮ್ಮೆ ಆಗ್ತಾನೆ, 12 ವರ್ಷಕ್ಕೊಮ್ಮೆ. ಅದೇ ಸಂದರ್ಭದಲ್ಲಿ ಈ ಆಷಾಢ ಮಾಸದಲ್ಲಿ ಪೌರ್ಣಿಮೆ ಇಲ್ಲಿ ಘಟಿಸಿದಾಗ ಪುಷ್ಯ ನಕ್ಷತ್ರದಲ್ಲಿ ಅಮಾವಾಸ್ಯೆ ಘಟಿಸಿದರೆ, ಗುರುವು ಆ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇದ್ದರೆ ಮಾತ್ರ 12 ವರ್ಷಕ್ಕೊಮ್ಮೆ ಘಟಿಸುತ್ತದೆ. ಆದರೆ ಈ ಒಂದು ಪರಾಭವ ಸಂವತ್ಸರದ ಆಷಾಢ ಮಾಸ ಎನ್ನುವಂಥದ್ದು, ಈ ಗುರುವು ಯಾವಾಗ ಇಲ್ಲಿ ವಿರಾಜಮಾನನಾಗಿದ್ದಾನೆ, ಆ 15ನೇ ತಾರೀಕು ಆಷಾಢ ಮಾಸ ಪ್ರಾರಂಭವಾಗುವ ದಿನದಂದೇ ಬುಧವಾರ ಆದರೂ ಕೂಡ, ಮರುದಿವಸ ಗುರುವಾರ ಆದರೆ ಇದು ಒಂದು ರೀತಿಯ ಗುರುಪುಷ್ಯ ಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರ ಬರುವಂಥದ್ದು ಒಂದು ಗುರುಪುಷ್ಯ ಯೋಗ ಆದರೆ ಅತ್ಯಂತ ಕಡಿಮೆ, ಅದಾದರೆ 5-6 ತಿಂಗಳಿಗೂ ಒಮ್ಮೆ ಬರುವಂಥದ್ದಾಗಿರುತ್ತೆ. ಇದು ಹಾಗಲ್ಲ, ಇದು ಪ್ರತಿ ಗುರುವಾರ ಬಂದಂತಹ ಪುಷ್ಯ ನಕ್ಷತ್ರದ ಗುರುಪುಷ್ಯ ಯೋಗಕ್ಕಿಂತಲೂ ಅತ್ಯಂತ 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 ಪ್ರಬಲವಾದಂತಹ ಗುರುಪುಷ್ಯ ಯೋಗ ಎಂಬುದಾಗಿ ನಾವು ಪರಿಗಣಿಸ್ತಾ ಇದ್ದೇವೆ. ಯಾಕೆಂದರೆ ಗುರು ಮತ್ತು ಚಂದ್ರ ಎರಡೂ ಗ್ರಹಗಳು ಪುಷ್ಯ ನಕ್ಷತ್ರ 2ನೇ ಚರಣದಲ್ಲಿಯೇ ವಿರಾಜಮಾನನಾಗ್ತಾರೆ. ಇದು ಅತ್ಯಂತ ವೈಶಿಷ್ಟ್ಯತೆ. ಒಂದೇ ನಕ್ಷತ್ರ, ಒಂದೇ ರೇಖೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವಾಗ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಂಪೂರ್ಣ ಆಷಾಢ ಮಾಸವನ್ನು ಪ್ರಬಲ ಗಜಕೇಸರಿ ಯೋಗದೊಂದಿಗೆ ಕಳೆಯುವ ಮಹಾಯೋಗ ಪ್ರತಿ ರಾಶಿಯವರಿಗೂ ಲಭ್ಯವಿದೆ. ಹಾಗಿದ್ದರೆ ಎಲ್ಲರಿಗೂ ಯಾವಾಗ ಲಭ್ಯವಾಗ್ತದೆ ಅಂತ ನಿಮ್ಮ ನಿಮ್ಮ ರಾಶಿಯ ಫಲವನ್ನು ನೋಡಿ ಅದನ್ನು ಅರ್ಥೈಸಿಕೊಂಡು ಅದನ್ನು ಅನುಸರಿಸಿದಾಗ ಖಂಡಿತವಾಗಿ ನಿಮಗೆ ಇದೊಂದು ಮಹಾಯೋಗ ಸೃಷ್ಟಿಯಾಗ್ತಾ ಇರುವುದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಆಷಾಢ ಮಾಸ ಅನೇಕ ವರ್ಜ್ಯ ಮಾಸಗಳಾಗಿ ಕೆಲವರು ಆಚರಣೆ ಮಾಡಿದರೂ ಕೂಡ ಅನೇಕ ವಿಚಾರಗಳಿಗೆ ಇದು ಅತ್ಯಂತ ಮಹಾಯೋಗವನ್ನು ಕೊಡುವ ಗುರುಪುಷ್ಯ ಯೋಗದೊಂದಿಗೆ ಪ್ರಾರಂಭವಾಗುವ ಮಹಾಯೋಗವನ್ನು
ನೀಡ್ತಾ ಇದೆ. ಇಂತಹ ಒಂದು ಆಷಾಢ ಮಾಸ ಆ ವಿಶೇಷ ಗುರುಪೂರ್ಣಿಮೆಗೆ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಗುರುಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಮಿತ್ರರೇ ಈ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ತುಲಾ ರಾಶಿಯ ಅಧಿಪತಿಯಾದ ಶುಕ್ರನು ಕೇತುವಿನ ಜೊತೆ ಏಕಾದಶದಲ್ಲಿದ್ದು ನಂತರ ಬುಧನ ಮನೆಯಾದ ವೇತ್ವಸ್ಥಾನ 12ನೇ ಮನೆಯನ್ನು 1/8/26 ಪ್ರವೇಶ ಮಾಡ್ತಾ ಇರುವಂಥದ್ದು. ಹಾಗೆಯೇ ತುಲಾ ರಾಶಿಯಿಂದ ದಶಮದಲ್ಲಿ ಒಂದು ಮಹಾಯೋಗ ಭೌಗೋಳಿಕವಾಗಿ ಸೃಷ್ಟಿಯಾಗಿರುವಂಥದ್ದು. ಭೌಗೋಳಿಕವಾದ ವ್ಯವಸ್ಥೆಯ ಮೇಲೆಯೇ ನಮ್ಮ ಜೀವನ ವಿಜ್ಞಾನ ಭೌಗೋಳಿಕ ವಿಜ್ಞಾನದ ಜೊತೆಗೆ ಬೆರೆತು ಹೋಗಿರುವಂಥದ್ದು. ಪ್ರತಿ ಜೀವಿಯ ಸೃಷ್ಟಿ ಆಗಬೇಕು ಅಂದರೆ ಈ ಪ್ರಕೃತಿಯಲ್ಲಿ ಆಗಬೇಕು, ಈ ಪ್ರಕೃತಿಯನ್ನು ಆಧರಿಸಿ ಆಗಬೇಕು, ಪ್ರಕೃತಿಯ ನಿರಂತರತೆಯಲ್ಲೇ ಉಂಟಾಗುವಂಥದ್ದು. ಪ್ರಕೃತಿ ಸಹಜವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಮೇಲೆ ಪ್ರತಿ ಜೀವಿಯ ಜೀವನ ಆಧಾರ ಉಂಟಾಗಿರುವಂಥದ್ದು. ಆ ಪ್ರಕೃತಿಯ ಒಂದು ವೈಸ್ಮಯದಿಂದಲೇ ಆ ಸೂರ್ಯನ ಕಿರಣಗಳಿಂದಲೇ ಜೀವ ವ್ಯುತ್ಪತ್ತಿ ಇತ್ಯಾದಿಗಳು, ಅವನ ಶಾಖದಿಂದಲೇ ಅಗ್ನಿತತ್ವದಿಂದ ದೇಹಕ್ಕೊಂದು ಆಕಾರ ಲಭ್ಯವಾಗಬಲ್ಲಂಥದ್ದು. ಪ್ರಕೃತಿಯ ಸಹಜತೆಯಿಂದಲೇ ಎಲ್ಲವೂ ಕೂಡ ನಡೀತಾ ಇರುವಾಗ ನಮ್ಮ ಪೂರ್ವಜರು ಋಷಿಮುನಿಗಳು, ನಮ್ಮ ಸನಾತನ ಧರ್ಮದ ಮಹಾಜ್ಞಾನಿಗಳು ಮಹಾವಿಜ್ಞಾನಿಗಳು ಯಾವ ರೀತಿಯಾದಂತಹ ಆಚರಣೆಯನ್ನು ತಂದರು ಅಂತಂದರೆ, ಉದಾಹರಣೆಗೆ ಗುರುಪೂರ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಗುರುಪೂರ್ಣಿಮೆ ಎಂತಹ ದಿನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ, ಸಮಸ್ತ ಗುರುತತ್ವವೇ ಜಗತ್ತಿಗೆ ಆಧಾರವಾಗಿದ್ದು, ಸಮಸ್ತ ಜೀವ ಜಂತುಗಳ ಆಧಾರವಾಗಿದ್ದು, ಆ ಗುರುತತ್ವದಿಂದಲೇ ಸಂತೋಷ ಆನಂದವನ್ನು ಪಡೆಯುವಂಥದ್ದಾಗಿದ್ದರಿಂದ ಸಮಸ್ತ ಲಾಭಗಳು ಗುರುತತ್ವದಿಂದಲೇ ಲಭ್ಯವಾಗುವುದರಿಂದ ಗುರುವಿಗೆ ಶರಣಾದವನಿಗೆ ಎಲ್ಲ ರೀತಿಯಾದಂತಹ ಸಂಪೂರ್ಣ ಜೀವನ ಸಾರ್ಥಕ್ಯತೆ ಉಂಟಾಗತಕ್ಕಂಥದ್ದಾಗಿದ್ದರಿಂದ ಗುರುಪೂರ್ಣಿಮೆ ಮಹತ್ವವನ್ನು ಪಡೆಯುತ್ತೆ. ಆ ಗುರುಪೂರ್ಣಿಮೆ ಎಂತಹ ದಿನದಲ್ಲಿ ಭೌಗೋಳಿಕವಾದ ಒಂದು ವಿಸ್ಮಯದೊಂದಿಗೆ ನಮ್ಮ ಸನಾತನ ಧರ್ಮ ಆಚರಣೆ ಮಾಡ್ತಾ ಇದೆ ಅಂದರೆ, ಯಾವ ವೇದವನ್ನು ಸಂಪೂರ್ಣ ಜ್ಞಾನ ರಾಶಿಯನ್ನು ಅಧ್ಯಯನ ಮಾಡಿದಂತಹ ವ್ಯಾಸ ಮಹರ್ಷಿ, ವೇದ ವಿಭಾಗ ಮಾಡಿ ವಿಸ್ತಾರ ಮಾಡಿ ವೇದವ್ಯಾಸನಾದಂತಹ ಮಹರ್ಷಿ, ವೇದವ್ಯಾಸ ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿಯಂತಹ ಮಹಾ ಋಷಿಗಳೆಲ್ಲ ಇಲ್ಲಿ ಯಾರಿದ್ದಾರೆ, ಅಂತಹ ಋಷಿಜನ್ಯವಾದ ಸಂತತಿಯಾದ ನೀವು ತುಲಾ ರಾಶಿಯವರೆಲ್ಲರೂ ಗಮನಿಸಲೇಬೇಕಾದ ಒಂದು ಅಂಶ ಅಂತಂದರೆ, ವೇದಾಧ್ಯಯನವನ್ನು ಮಾಡಿ ವೇದಗಳನ್ನು ನಿರಂತರವಾಗಿ ವಿಭಾಗಿಸಿ ಅದರ ಫಲವನ್ನು ಹೇಗೆ ಪಡೆಯಬೇಕು ನಿರಂತರವಾಗಿ ಅಂತ ಹೇಳಿದಂತಹ 18 ಪುರಾಣಗಳನ್ನು ಬರೆದು ಮಹಾಭಾರತವನ್ನು ಕೂಡ ಬರೆದಂತಹ ವ್ಯಾಸ ಮಹರ್ಷಿಯನ್ನು ಯಾವ ದಿವಸ ಅವನ ಪೂರ್ಣಿಮೆ ಎಂಬುದಾಗಿ ವ್ಯಾಸನಿಗೆ ಹೋಲಿಸ್ತೇವೆ. ಮಹಾಜ್ಞಾನದ ಒಂದು ಸಂಕೇತವಾಗಿ, ಧರ್ಮದ ಸಂಕೇತವಾಗಿ, ಸತ್ಯ ಏವ ಪರಮೋ ಧರ್ಮ ಧರ್ಮೋ ರಕ್ಷತೆ ರಕ್ಷಿತ ಎನ್ನುವಂತಹ ವ್ಯಾಸ ಮಹಾಮುನಿಯ ಮಹಾಜ್ಞಾನದ ಆ ಒಂದು ಜಗತ್ತಿಗೆ ಮಾರ್ಗದರ್ಶನ ಮಾಡಿದ ಮಹಾ ಚೈತನ್ಯದ ಒಂದು ದಿವಸವನ್ನು ವ್ಯಾಸ ಪೂರ್ಣಿಮೆ ಎಂಬುದಾಗಿ ಆಚರಣೆ ಮಾಡುವಂಥದ್ದು. ಗುರುವು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಆ ಒಂದು ಪೂರ್ಣಿಮೆಯ ಉತ್ತರಾಷಾಢ ನಕ್ಷತ್ರದಲ್ಲಿ ಘಟಿಸಿದಾಗ ಆಷಾಢ ಮಾಸ ಉಂಟಾಗಿ ಗುರುವಿನ ನೇರ ದೃಷ್ಟಿ ಚಂದ್ರನ ಮೇಲೆ, ಪೂರ್ಣಚಂದ್ರನ ಮೇಲೆ ಬಿದ್ದಾಗ ಇದು ಸಂಪೂರ್ಣ ಜ್ಞಾನವು ಸಂಪೂರ್ಣತೆಯನ್ನು ಪಡೆದಂತಹ ಮನಸ್ಸಿನ ಸಂಪೂರ್ಣತೆಯನ್ನು ಪಡೆದಂತಹ ಮಹಾ ವ್ಯಕ್ತಿಯ ಒಂದು ಆರಾಧನೆ ವ್ಯಾಸ ಪೂರ್ಣಿಮೆ. ಎಂತಹ ಅದ್ಭುತವಾದ ಭೌಗೋಳಿಕ ಸನ್ನಿವೇಶ. ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಕಾರಕನಾದ ಚಂದ್ರನು ಪೂರ್ಣಿಮೆಯಲ್ಲಿ ಇರ್ತಾನೆ. ನಮ್ಮಲ್ಲಿ ಗುರುತತ್ವ ಸಂಪೂರ್ಣ ಜಾಗೃತವಾಗಿ ನಿಸ್ವಾರ್ಥ ನಿಷ್ಕಲ್ಮಶ ಹೃದಯದ ಪವಿತ್ರತೆಯನ್ನು ಪಡೆಯುವುದಕ್ಕಾಗಿ, ಅಹಂಕಾರ ಅಜ್ಞಾನದಿಂದ ದೂರ ಬರುವುದಕ್ಕಾಗಿ ಇರುವಂತಹ ಮಹಾಯೋಗ ಈ ಒಂದು ಗುರುಪೂರ್ಣಿಮೆ. ಹಾಗಾಗಿ ಗುರುಪೂರ್ಣಿಮೆಯ ಶುಭಾಶಯಗಳು. ಆ ಗುರುಪೂರ್ಣಿಮೆಯಂದು ಕೂಡ ನಿಮಗೆ ಅತ್ಯಂತ ಮಹಾಯೋಗ ಈ ಒಂದು ತುಲಾ ರಾಶಿಯವರಿಗೆ ಲಭ್ಯವಾಗಲಿಕ್ಕಿದೆ. ಆದ್ದರಿಂದ ಗುರುವಿನ ಒಂದು ದಶಮತ್ವ ಎನ್ನುವಂಥದ್ದೇನಿದೆ, ಸಂಪೂರ್ಣ ಕ್ರಿಯಾ ಕರ್ಮಯೋಗ ಆ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ಎಲ್ಲ ರೀತಿಯಾದ ಜ್ಞಾನಯೋಗ ನಿಮಗೆ ಕ್ರಿಯೆಯ ರೂಪದಲ್ಲಿ ಬರುವಂತಹ ಯೋಗ. ಎಂತಹ ಯೋಗ ಅಂತ ಅದು ಪದಗಳಿಂದ ವರ್ಣಿಸಲಾಗದ ಯೋಗ. ಅಷ್ಟೊಂದು ಆಳವಾದಂತಹ ಜ್ಞಾನವನ್ನು ಪಡೆಯುವ ಯೋಗ, ನಿಮ್ಮ ಅನೇಕ ಜನ್ಮಗಳ ಸಾಫಲ್ಯತೆಗೆ ಕಾರಣವಾಗುವ ಮಹಾಯೋಗ. ಅದರಲ್ಲೂ 15/7/26 ಗುರು ಮತ್ತು ಚಂದ್ರರು ಪುಷ್ಯ ನಕ್ಷತ್ರದ ಏಕರೇಖತ್ವದಲ್ಲಿ ಇರುವಂತಹ ದಿನ. ಮತ್ತು ಈ ಒಂದು ಪುಷ್ಯ ಮಾಸವು ಆಷಾಢ ಮಾಸವು ಪುಷ್ಯ ನಕ್ಷತ್ರದಲ್ಲಿ ಗುರು ಮತ್ತು ಚಂದ್ರರಿರುವಾಗ ಪ್ರಾರಂಭವಾಗುವಂತಹ ಮಾಸ. ಅದೇ ರೀತಿಯಾಗಿ ಬುಧನ ಯುತಿಯು ಕೂಡ, ಬುದ್ಧಿಕಾರಕನಾದಂತಹ ಬುಧನ ಯುತಿಯು ಆತ್ಮಕಾರಕನಾದ ರವಿ ಮತ್ತು ಮನಃಕಾರಕನಾದ ಚಂದ್ರ ಮತ್ತು ಈ ಗುರುವು ಜ್ಞಾನಕಾರಕನಾಗಿ ಒಂದೆಡೆ ಸೇರುವ ಆಂತರಿಕವಾದ ಸೂಕ್ಷ್ಮ ಶರೀರದ
ಅತ್ಯಂತ ಪ್ರಾಚುರ್ಯತೆಯ ಅನೇಕ ಜನ್ಮಗಳ ಸಾಫಲ್ಯತೆಯ ಫಲ ಲಭ್ಯವಾಗುವ ಯೋಗ, ಶುಕ್ರ ನೀಚತ್ವದಿಂದ ನಿಮಗೆ ಅರ್ಹತೆ ಇಲ್ಲದಂತಾಗುವ ಯೋಗ ಎಲ್ಲವೂ ಒಟ್ಟಿಗೆ ಬಂದಿದೆ. ಹಾಗಾಗಿ ಇದನ್ನು ಹೇಗೆ ಅಂತ ಹೇಳಿದರೆ, ನಮಗೆ ಅನಾರೋಗ್ಯ ಆಗಿದೆ, ಜ್ವರ ತುಂಬ ಬಾಧಿಸ್ತಾ ಇದೆ, ಎದುರುಗಡೆ ಉತ್ತಮವಾದಂತಹ ನಮಗೆ ಇಷ್ಟವಾದ ಆಹಾರ ಇದೆ, ಸ್ವೀಕರಿಸೋದಕ್ಕೆ ನಾವು ಅನರ್ಹರಾಗಿದ್ದೇವೆ. ಒಂದು, ನಾಲಿಗೆ ರುಚಿ ಕಳ್ಕೊಂಡಿರುತ್ತೆ, ಇಲ್ಲ ಅದು ತಗೊಂಡ್ರೆ ನಮ್ಮ ಅನಾರೋಗ್ಯಕ್ಕೆ ಮೂಲ ಕಾರಣ ಆಗ್ತಾ ಹೋಗುತ್ತೆ. ಆದ್ದರಿಂದಾಗಿ ಅದನ್ನು ಜೀರ್ಣಿಸುವ ಶಕ್ತಿ ಇಲ್ಲದ ಮನಸ್ಥಿತಿಯಲ್ಲಿ ನಾವಿರ್ತೇವೆ, ದೇಹ ಸ್ಥಿತಿಯಲ್ಲಿ ಇರ್ತೇವೆ. ಆದ್ದರಿಂದ ಮನಸ್ಸು ಅರ್ಹತೆಯನ್ನು ಪಡೆದಾಗ ಆ ಸೂಕ್ಷ್ಮ ಶರೀರದ ಯೋಗ ಸಂಪೂರ್ಣವಾಗಿ ರೋಗದಿಂದ ವಿಮುಕ್ತವಾಗುತ್ತೆ. ದೇಹ ರೋಗದಿಂದ ವಿಮುಕ್ತವಾಗುವಾಗ ಸೂಕ್ತವಾದ ಔಷಧೋಪಚಾರಗಳು ಬೇಕಲ್ವಾ? ಅದೇ ರೀತಿಯಾಗಿ ಆ ಒಂದು ಆಂತರಿಕ ಸೂಕ್ಷ್ಮ ಶರೀರ ಸಂಪೂರ್ಣವಾಗಿ ಬಲಗೊಂಡಾಗ ನಮ್ಮ ಯೋಗಗಳು ಸೃಷ್ಟಿಯಾಗ್ತವೆ, ಸಮಸ್ತ ವಿಧವಾದ ಆ ರೋಗ ಮುಕ್ತತೆ ಉಂಟಾಗ್ತದೆ. ಇದು ತುಂಬ ಆಳವಾದ ವಿಚಾರ. ಆದರೂ ಕೂಡ ಈ ತುಲಾರಾಶಿಯವರು ಅನೇಕರು ನಮ್ಮ ವಿಡಿಯೋವನ್ನು ಬಹಳ ವರ್ಷಗಳಿಂದ ನಿರಂತರವಾಗಿ ನೋಡ್ತಾ ಬಂದು ಪ್ರೋತ್ಸಾಹಿಸಿದ್ದಾರೆ. ಅವರ ಆ ಒಂದು ಉತ್ತಮ ಪ್ರೀತಿಗಾಗಿ ನನ್ನ ಆತ್ಮೀಯ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಈ ಒಂದು ಕೆಲವಷ್ಟು ವಿಚಾರಗಳನ್ನು ತುಲಾರಾಶಿಯವರಿಗೆ ವಿಶಿಷ್ಟವಾಗಿ ನಿಮ್ಮ ಒಂದು ಜ್ಞಾನಮಟ್ಟ, ಅರ್ಥಾತ್ ನಮ್ಮ ಹೇಳುವಿಕೆಯನ್ನು ತಿಳಿದುಕೊಳ್ಳುವ ರೀತಿ, ಯಾರೋ ಒಮ್ಮೆ ನೋಡಿದಾಗ ಗೊತ್ತಾಗದೇ ಇರ್ಬೋದು, ನಮ್ಮ ನಿರಂತರ ವಿಡಿಯೋ ನೋಡಿದವರಿಗೆ ನಾವು ಯಾವ ಬೇಸ್ ಇಟ್ಕೊಂಡು ನಾವು ಹೇಳ್ತೀವಿ ಅನ್ನೋದು ಜ್ಞಾನ ಈಗಾಗಲೇ ಬಂದಿರುತ್ತೆ. ಹಾಗೆ ಅವರಿಗೆ ಸುಗಮವಾಗಿ ಅರ್ಥವಾಗ್ತದೆ ಅನ್ನುವ ಚಿಂತನೆಯೊಂದಿಗೆ ಈ ತುಲಾರಾಶಿಯವರನ್ನು ಅತ್ಯಂತ ಆತ್ಮೀಯ ಗೌರವದೊಂದಿಗೆ ಈ ಒಂದು ವಿಶಿಷ್ಟವಾದ ಫಲವನ್ನು ಹೇಳೋದಕ್ಕೆ ಪ್ರಯಾಸ ಪಡ್ತೇನೆ. ಇಲ್ಲಿ ಮುಖ್ಯವಾಗಿ ಶುಕ್ರ ನೀಚನಾಗಿದ್ದರಿಂದ ಅರ್ಹತೆಯನ್ನು ಸೃಷ್ಟಿಸಿಕೊಳ್ಬೇಕಾಗತ್ತೆ. ಅದಕ್ಕೆ ಏನು ಮಾಡ್ಬೋದು? ದೈವ ಬಲ ಸೃಷ್ಟಿಗಾಗಿ ಈಗ ಕಣ್ಣಿಗೆ ಕಾಣದ ವ್ಯವಸ್ಥೆ ಅವೆಲ್ಲ. ಮಾನಸಿಕ ಯೋಚನೆ, ಚಿಂತೆ ಯಾರಿಗೂ ಇರ್ತದೆ, ಅದು ನಮಗೆಲ್ಲಿ ಕಣ್ಣಿಗೆ ಕಾಣ್ತದೆ? ಮನಸ್ಸಿದೆ, ನಮ್ಮ ಮನಸ್ಸು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಅನುಭವಕ್ಕೆ ಮಾತ್ರ ಬರ್ತದೆ. ಬುದ್ಧಿ ಕೂಡ ನಮ್ಮ ಮನಸ್ಸಿಗೂ ಕಾಣೋದಿಲ್ಲ, ನಮ್ಮ ಬುದ್ಧಿ ಅನುಭವಕ್ಕೆ ಬರ್ತದೆ, ಬೇರೆಯವ್ರಿಗೆ ತೋರಿಸೋದಕ್ಕಾಗೋದಿಲ್ಲ. ಜ್ಞಾನ ಕೂಡ ಅಷ್ಟೇ. ಆ ನಮ್ಮೊಳಗಿನ ಜ್ಞಾನ ಎಲ್ಲಿ ಯಾರಿಗೆ ಅಂತ ಹೇಗೆ ಪ್ರದರ್ಶನ ಮಾಡೋದು? ಅದು ಅಸಾಧ್ಯ ಅಲ್ವೇ? ಹಾಗಾಗಿ ಈ ಆತ್ಮವು ಕೂಡ ಒಳಗಡೆ ಇದೆ, ಅದು ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ ಅನ್ನೋದೇ ನಮ್ಮ ಸಂಶಯ ಆಗಿರ್ತದೆ. ಅಲ್ಲಿಯವರೆಗೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹುಟ್ಟಿರುವ ಈ ಒಂದು ಮನುಷ್ಯ ಜನ್ಮ ಅಂತ ಇದರಲ್ಲಿ ಈ ಒಂದು ಆಂತರಿಕವಾದ ಆ ಶರೀರ ಏನಿದೆ, ಸೂಕ್ಷ್ಮ ಶರೀರ, ಅದರ ಪ್ರಾಬಲ್ಯತೆ ಇಲ್ಲದೇ ಇದ್ದಾಗ ನಮ್ಮ ಯೋಗಗಳನ್ನು ಅನುಭವಿಸೋದು ನಮಗೆ ಕಷ್ಟ ಆಗ್ತದೆ. ಆ ಒಂದು ಸೂಕ್ಷ್ಮ ಶರೀರವನ್ನು ಪ್ರಾಬಲ್ಯಗೊಳಿಸುವುದಕ್ಕಾಗಿರುವುದೇ ದೇವತಾರಾಧನೆಗಳು. ಅದರಿಂದ ಮನೋಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಒಳಗಡೆಯ ಆತ್ಮ ಇವೆಲ್ಲದರ ಒಂದು ಸಮ್ಮಿಲನದಿಂದಾಗಿ ಉತ್ತಮವಾದಂತಹ ಪ್ರಾಬಲ್ಯತೆ ಉಂಟಾಗ್ತದೆ. ಅಂತಹ ಮಹಾಯೋಗ ಸೃಷ್ಟಿಯಾಗಿದೆ ಇಲ್ಲಿ. ರವಿಯಲ್ಲಿ ಲೀನವಾಗುವ, ಆತ್ಮನಲ್ಲಿ ಲೀನವಾಗುವ ಮನಸ್ಸು ಮತ್ತು ಬುದ್ಧಿ ಸಂಪೂರ್ಣವಾಗಿ ಆಂತರಿಕ ಬಲವನ್ನು ಹೆಚ್ಚಿಸ್ತದೆ. ಇದೇ ಧ್ಯಾನಾವಸ್ಥೆ, ಮಾನಸ ಪೂಜೆ ಇತ್ಯಾದಿಗಳು. ಹಾಗೆ ಜ್ಞಾನ, ಗುರು ಜ್ಞಾನಕಾರಕ, ನಮ್ಮೊಳಗಿನ ಜ್ಞಾನ ಸರಸ್ವತಿ, ಅನೇಕ ಜನ್ಮದಿಂದ ಬಂದಂತಹ ಅನುಭವ, ಇವೆಲ್ಲವೂ ಕೂಡ ಗುರು ಎಂಬುವಂತಹ ಶಬ್ದದಿಂದ 100 ಯೋಚನೆಗಳನ್ನು ಮಾಡಿದರೆ 100ಕ್ಕೆ 100 ಕೂಡ ಪರಿಪೂರ್ಣ ನಮ್ಮ ಜೀವನಕ್ಕೆ ಯೋಗ್ಯವಾದ ಯೋಚನೆಗಳಾಗಿ, ನಮ್ಮ ಜೀವನದ ಸಂತೋಷ ನೆಮ್ಮದಿಗೆ ಸಂಪೂರ್ಣ ಬಲ ನೀಡುವ ಯೋಚನೆಗಳಾಗಿದ್ದರೆ ಅದೇ ಪರಿಪೂರ್ಣತ್ವ ಪೌರ್ಣಿಮೆ. ಆದ್ದರಿಂದಾಗಿ ಪೌರ್ಣಿಮೆಯಂದು ಮತ್ತು ಈ ಚಂದ್ರಗುರು ಪುಷ್ಯ ನಕ್ಷತ್ರದಲ್ಲಿರುವ 15ನೇ ತಾರೀಕಿನಂದು ಮತ್ತು ಅಮಾವಾಸ್ಯೆಯಂದು ವಿಶೇಷವಾದ ಧ್ಯಾನಾವಸ್ಥೆಗೆ ನೀವು ಹೋಗಬೇಕು, ಮಾನಸ ಪೂಜೆಯನ್ನು ಮಾಡಿಕೊಳ್ಬೇಕು. ಯಾವುದೇ ಮನಸ್ಸು ಕೂಡ ದೇಹವನ್ನು ನೇರವಾಗಿ ಕುಳಿತುಕೊಂಡು ನಾವು ಮಾನಸ ಪೂಜೆಗೆ ಕುಳಿತುಕೊಂಡ್ವಿ ಅಂತಾದರೆ ನಮ್ಮ ಮನಸ್ಸೇ ಎಲ್ಲೂ ಹೋಗ್ತಾ ಇರ್ತದೆ, ಆಫೀಸ್ ಕಡೆಗೋ ಇನ್ನೆಲ್ಲೂ ಹೋಗ್ತಾ ಇರ್ತದೆ ಅಂತಂದರೆ ಅದೇ ವಿಘ್ನ, ಅದೇ ಕೇತು ಬಾಧೆ ಅಂತ ಕರೆದಿರುವಂಥದ್ದು. ಹಾಗಾಗಿ ಯಾವುದೇ ಗ್ರಹಸ್ಥಿತಿಯ ದೇವತಾರಾಧನೆಯಲ್ಲಿ ಗಣೇಶ ಪೂಜೆ ಇಲ್ಲದೆ ಯಾವುದನ್ನು ಮಾಡೋದಿಲ್ಲ. ಯಾಕೆಂದರೆ ವಿಘ್ನ ಬರಬಾರ್ದು ಅಂತ. ವಿಘ್ನ ಬರುವುದೇ ನಮ್ಮ ಮನಸ್ಸಿಗೆ. ಹಾಗಾಗಿ ಮನಸ್ಸಿನಿಂದ ಮಾಡುವಂತಹ ಶ್ರದ್ಧಾಯುಕ್ತವಾದ ಪೂಜೆ ಅತ್ಯಂತ ಫಲದಾಯಕವಾಗ್ತದೆ. ಮನಸ್ಸಿನಲ್ಲಿಯೇ ಮಾಡುವುದೇ ಮಾನಸ ಪೂಜೆ ಇನ್ನೂ ಫಲದಾಯಕ. ಆದ್ದರಿಂದಾಗಿ ಮನಸ್ಸಿನಲ್ಲಿ, ಹಾಗಾಗಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಎಂಬುದಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು. ಅದನ್ನು ಮನಸ್ಸಿನಲ್ಲೇ ಜಪವನ್ನು ಅನುರಣಿತವಾಗಿ ಮಾಡ್ತಾ ಹೋಗಬೇಕಾಗತ್ತೆ. ಆದ್ದರಿಂದ ಈ ಮಾನಸಿಕ ಪೂಜೆ ಎನ್ನುವಂಥದ್ದು ನಮ್ಮ ಜೀವನದ ಯೋಗವನ್ನು ಮತ್ತು ಆಂತರಿಕವಾದಂತಹ ಯಾವ ಸೂಕ್ಷ್ಮ ಶರೀರವನ್ನು ಪ್ರಾಬಲ್ಯಗೊಳಿಸಬಲ್ಲದು. ನಿತ್ಯ ನಿರಂತರವಾಗಿ
ಪರಿಶ್ರಮವನ್ನು ಅತಿಯಾಗಿ ಹಣ ಮಾಡುವ ಚಿಂತನೆಯಿಂದ ನಿರಂತರ ಪರಿಶ್ರಮ ಮಾಡ್ತಾ ಸ್ಥೂಲ ಶರೀರದ ಚಿಂತನೆಯಲ್ಲಿ, ಈ ಒಂದು ದೇಹದ ಚಿಂತನೆಯಲ್ಲಿ ಅದಕ್ಕೆ ಬೇಕಾದ ಸುಖ ಭೋಗಗಳನ್ನು ಒದಗಿಸುವತ್ತ ಚಿಂತನೆಯು ನಿರಂತರವಾಗಿ ದೇಹವನ್ನು ಪರಿಶ್ರಮದತ್ತ ದುಡ್ತಾ ಮಾನಸಿಕವಾಗಿ ಒತ್ತಡವನ್ನು ತೆಗೆದುಕೊಂಡು ಮಾಡ್ತಾ 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 ಮತ್ತೂ ಸಾಲಬಾಧೆಯಲ್ಲಿ ಬೀಳುವ ಚಿಂತನೆ ಯಾಕೆ? ಆ ಯೋಗ ಯಾಕೆ? ನಮ್ಮ ಆಂತರಿಕವಾದಂತಹ ಯೋಗ ಬಲವಾಗಿಲ್ಲದಿದ್ದಾಗ, ಸೂಕ್ಷ್ಮ ಶರೀರದ ದೌರ್ಬಲ್ಯತೆಯಿಂದ. ಹಾಗಾಗಿ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಗಾಗಿಯೇ ದಿನದ ಒಂದಿಷ್ಟು ಸಮಯವನ್ನು ಕೊಟ್ಟರೆ ಮಾತ್ರ ನಮ್ಮ ನಿತ್ಯ ಜೀವನದ ಪರಿಶ್ರಮ ಅರ್ಥ ಕೊಡಬಲ್ಲದು, ಹಣವನ್ನು ಕೊಡಬಲ್ಲದು, ಬಲವನ್ನು ಕೊಡಬಲ್ಲದು. ಹಾಗಾಗಿ ನಮ್ಮ ಆಂತರಿಕ ಬಲವಿಲ್ಲದೆ, ಸೂಕ್ಷ್ಮ ಶರೀರದ ಪ್ರಾಬಲ್ಯತೆ ಇಲ್ಲದೆ, ನಮ್ಮ ದೈಹಿಕ ಪ್ರಾಬಲ್ಯತೆಯಿಂದ ನಾವು ಯಶಸ್ಸನ್ನು ಗಳಿಸುವುದಿಲ್ಲ. ಆದ್ದರಿಂದ ದೈಹಿಕ ಪ್ರಾಬಲ್ಯತೆಗಿಂತ ಮುಖ್ಯವಾಗಿ ಆಂತರಿಕ ಪ್ರಾಬಲ್ಯತೆ. ಹಾಗಾಗಿ ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ. ನೋಡಿ ಎಂತಹ ವಿಜ್ಞಾನ, ಭೌಗೋಳಿಕ ವಿಜ್ಞಾನ, ನಮ್ಮ ಜೀವನ ವಿಜ್ಞಾನ. ಒಂದು ಸಣ್ಣ ಉದಾಹರಣೆ, ಭೂಮಿಯಿಂದ ಮೊದಲು ಸಿಗುವ ಗ್ರಹ ಯಾವುದು ಅಂತಂದರೆ ಚಂದ್ರಗ್ರಹ, ನಂತರದಲ್ಲಿ ಸೂರ್ಯ ಕಾಣುವಂಥದ್ದು. ಮೊದಲು ಚಂದ್ರ, ನಂತರ ಸೂರ್ಯ. ಮೊದಲು ಮನಸ್ಸು ಮತ್ತು ನಂತರ ಆರೋಗ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೆ ಚಂದ್ರ ಮನಃಕಾರಕ ರವಿ ಆತ್ಮಕಾರಕ ಎನ್ನುವ ಜ್ಯೋತಿಷದ ವಾಕ್ಯಗಳು. ಆದ್ದರಿಂದಾಗಿ ಮೊದಲು ತಾಯಿಗೆ ನಮಸ್ಕಾರ, ನಂತರದಲ್ಲಿ ತಂದೆಗೆ ನಮಸ್ಕಾರ. ತಾಯಿಯ ಶರೀರದಿಂದ ಹೊರಬಂದ ಮಗುವು ತನ್ನ ತಾಯಿಯನ್ನೇ ಮೊದಲು ನೋಡ್ತದೆ. ಭೂಮಿಯೇ ತಾಯಿಯಾಗಿ ಮತ್ತು ಎದುರುಗಡೆ ಇರುವಂತಹ ಜನ್ಮ ಕೊಟ್ಟ ತಾಯಿಯೇ ತಾಯಿಯಾಗಿ ಆ ದಿನ ಪ್ರಾರಂಭವಾಗಿದ್ದು ನಮಗೆಲ್ಲರಿಗೂ ಕೂಡ. ಆದ್ದರಿಂದ ಮಾತೃತ್ವಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವುದು ಮೊದಲ ಪ್ರಾಧಾನ್ಯತೆ ಎಂಬುದಾಗಿ ಪರಿಗಣಿಸಲ್ಪಡುತ್ತೆ. ಚಂದ್ರ ಹೇಗೆ ಭೂಮಿಗೆ ಮೊದಲ ಹತ್ತಿರ ಇದ್ದಾನೋ ಹಾಗೆ ಮೊದಲು ತಾಯಿ ಹತ್ತಿರ ಆಗ್ತದೆ ಮಗುವಿಗೆ. ಸಂಸ್ಕಾರವನ್ನು ಆ ಮನಸ್ಸೇ ಸ್ವೀಕಾರ ಮಾಡ್ತದೆ, ಬುದ್ಧಿ ಕೂಡ ಅದನ್ನು ಗ್ರಹಿಸ್ತಾ ಹೋಗ್ತದೆ. ಆದ್ದರಿಂದಾಗಿ ಈ ಒಂದು ತಾಯಿಯೇ ಸಂಸ್ಕಾರಕಾರಕಳಾಗ್ತಾಳೆ. ಆದ್ದರಿಂದ ಸಂಸ್ಕಾರವನ್ನು ತಾಯಿಯ ಗರ್ಭದಲ್ಲಿರುವಂಥ ನಾವು ತಾಯಿಯ ಚಿಂತನೆಯ ಪ್ರಭಾವಕ್ಕೆ ಒಳಗಾಗಿರ್ತೇವೆ. ಆದ್ದರಿಂದ ತಾಯಿಯ ಮನಸ್ಥಿತಿಯನ್ನು ಆಧರಿಸಿ ನಮ್ಮ ಚಿಂತನಾ ಕೋಶ, ಮನೋಮಯ ಕೋಶ ಅಲ್ಲಿ ವ್ಯಕ್ತವಾಗ್ತಾ ಹೋಗ್ತದೆ. ಆದ್ದರಿಂದಾಗಿ ಆ ತಾಯಿ ಕೊಟ್ಟ ಸಂಸ್ಕಾರದಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಹಾಗಾಗಿ ಸರ್ವ ವಿದ್ಯಾ ಪ್ರದಾತ್ರಿಂಚ, ಸಮಸ್ತ ವಿದ್ಯೆಗಳಿಗೆ ಕಾರಕಳಾಗೋಳೆ ಆ ತಾಯಿ. ಆದ್ದರಿಂದ ವಿದ್ಯಾ ಸರಸ್ವತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಹೀಗೆ ಅನೇಕ ವಿಷಯಗಳಿದೆ ಮಿತ್ರರೇ. ಇಲ್ಲಿ ನೋಡಿ, ಈ ಶುಕ್ರ ಗ್ರಹವು ವೇದಲ್ಲಿದ್ದಾಗ ನಾವು ಇದರ ಫಲವನ್ನು ಪಡೆಯೋದಕ್ಕೆ ಕಷ್ಟ ಆಗೋದಕ್ಕೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡ್ತಾ ಈ ಅಮಾವಾಸ್ಯೆಯಂದು ಮತ್ತು ಇತ್ಯಾದಿಯಲ್ಲಿ ಆ ಒಂದು ವಿಘ್ನ ನಿವಾರಣೆ, ಆ ಮನಸ್ಸಿನಲ್ಲಿ ಬರುವ ವಿಘ್ನ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯಂತ ಪ್ರಮುಖ. ಆ ವಿಘ್ನಗಳು ನಿವಾರಣೆ ಆದಾಗ ಮಾತ್ರ ನಮ್ಮ ಜೀವನದ ನಿರಂತರ ಪರಿಶ್ರಮದ ಫಲ ಸಿಗಲಿಕ್ಕೆ ಸಾಧ್ಯ. ಒಳಗಡೆಯ ಆಂತರಿಕ ಶಕ್ತಿ ಇನ್ನೂ ಹೆಚ್ಚಿಗೆ ಪ್ರಾಬಲ್ಯ, ಆ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆಗೆ ಕಾರಣವಾಗ್ತದೆ. ಆದ್ದರಿಂದ ನಾವು ನಿತ್ಯ ಮಾಡುವಂತಹ ವ್ಯವಸ್ಥೆ, ಧ್ಯಾನಾದಿಗಳು, ಕುಲದೇವತಾ ಆರಾಧನೆ ಫಲ ಸಿಗಬೇಕಿದ್ರೆ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆ ಬೇಕು. ಹಾಗೆ ರಾಶಿಯಿಂದ ದ್ವಿತೀಯಾಧಿಪತಿಯಾದಂತಹ ಕುಜನು ಭಾಗ್ಯದಲ್ಲಿ ಗೋಚರವಾಗ್ತಾ ಇರುವಂಥದ್ದು ಕುಲದೇವತಾ ಆರಾಧನೆ ಫಲದಿಂದ ಅನೇಕ ಕೋರ್ಟ್ ವ್ಯಾಜ್ಯಗಳಿಂದ ಮುಕ್ತ ಮತ್ತು ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಜೊತೆಗೆ ಭೂಯೋಗ ಇತ್ಯಾದಿಗಳನ್ನು ಪಡೆಯುವಂತಹ ಮಹಾಯೋಗ. ಅದೇ ರೀತಿಯಾಗಿ ಅನೇಕ ವಿಧವಾದ ಶತ್ರುತ್ವ ನಿವಾರಣೆ ಕೂಡ ಸಾಧ್ಯ. ಅದೇ ರೀತಿಯಾಗಿ ವಿವಾಹೇಚ್ಛಕರಿಗೆ ಅತ್ಯಂತ ಉತ್ತಮವಾದ ಭಾಗ್ಯ. ಕುಜ ದೋಷಾದಿಗಳಿದ್ದವರಿಗೆ ಸಿಟ್ಟನ್ನು ಬಿಟ್ಟಾಗ ಅತಿ ಉತ್ತಮವಾದ ಶಾಂತತೆಯಿಂದಾಗಿ ಅನೇಕ ಸಾಮರಸ್ಯತೆಗಳು ಪಾರ್ಟ್ನರ್ ಜಾಬ್ಗಳಲ್ಲಿರ್ಬೋದು, ಹಾಗೆ ನಿಮ್ಮ ಸಂಗಾತಿಗಳ ವಿಚಾರದಲ್ಲಿರ್ಬೋದು ಅತ್ಯಂತ ಮಹಾಯೋಗ ಇಲ್ಲಿ ಉತ್ತಮತೆಯತ್ತ ಹೋಗ್ತಾ ಇದೆ. ಅರ್ಥಾತ್ ಉತ್ತಮ ಸಂಗಾತಿಯನ್ನು ಪಡೆಯುವ ಯೋಗಗಳು ಕೂಡ ಇಲ್ಲಿ ಕಂಡುಬರುತ್ತೆ. ಅದು ನಿಮ್ಮ ಜಾತಕದ ಪರಿಶೀಲನೆ, ಅದಕ್ಕೆ ವಿವಾಹದ ವಿಚಾರದಲ್ಲಿ ಖಂಡಿತ ಇದ್ದಿರುತ್ತೆ. ಇನ್ನು ನಂತರದಲ್ಲಿ ತೃತೀಯಾಧಿಪತಿ ಅಂತ ಗುರುವು ಈ ಒಂದು ದಶಮಕ್ಕೆ ಪ್ರವೇಶ ಮಾಡಿರುವುದು ನಿಮ್ಮ ಎಲ್ಲ ಸಂಸ್ಕಾರಗಳು, ನಿಮ್ಮ ಪದಪ್ರಯೋಗಗಳು, ನಿಮ್ಮ ವಾಕ್ಯ ಪ್ರಯೋಗಗಳು ಮತ್ತು ನಿಮ್ಮ ಜ್ಞಾನ ಪದದ ಮೂಲಕವಾಗಿ, ಮಂತ್ರದ ಮೂಲಕವಾಗಿ ಬಂದಾಗ, ವಿಶೇಷವಾಗಿ ಅಮಾವಾಸ್ಯೆ ದಿನ ನೀವು ಗುರುಪರಿಷ್ಠವಾದಂತಹ ಮಂತ್ರ ಸಾಧನೆಯನ್ನು ಮಾಡಿದ್ರೆ ಅತಿ ಬೇಗ ಸಿದ್ಧಿಯಾಗುವ ಮಹಾಯೋಗ. ಅನೇಕ ಜನ್ಮವೇ ಸಾಫಲ್ಯತೆಯನ್ನು ಹೊಂದುವಂತಹ ಮಹಾಯೋಗ ಅಂತ ಹೇಳಿರುವಂಥದ್ದು. ಅದಕ್ಕೆ ಮೊದಲು ಈ ಶುಕ್ರ ನೀಚತ್ವದಿಂದ ನೀವು ಪಾರಾಗಬೇಕು ಅಂದರೆ ನಾಗಶಕ್ತಿ ವಿನಾಯಕನ ತಾಯಿ ತಂದೆಯ ನಮಸ್ಕಾರ ಮಾಡಿ, ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ಮಾಡಿ, ಲಕ್ಷ್ಮೀನಾರಾಯಣನ ಅಷ್ಟೋತ್ತಾರಾಧನೆ ಮಾಡಿಕೊಂಡು ಈ ಜಪ ತಪಾದಿಗಳಿಗೆ ನೀವು ಕುಳಿತುಕೊಂಡಾಗ ಆ ಅಮಾವಾಸ್ಯೆಯ ಮತ್ತು ಆ 3 ದಿನ ಹೇಳಿದ್ವಿ ಅದು ಮತ್ತು ನಿತ್ಯದ ಆರಾಧನೆಯನ್ನು ಮಾಡ್ತಾ ಬಂದರೆ ನಿಮಗೆ ಆ ಸೂಕ್ಷ್ಮ ಶರೀರದ ಅತ್ಯಂತ ಪ್ರಾಬಲ್ಯತೆ ಉಂಟಾಗುವುದರಿಂದಾಗಿ ನಿಮ್ಮ ಅಧ್ಯಾತ್ಮ ಸಾಧನೆಯ ಜೊತೆಗೆ ಈ ಪರಗಳಲ್ಲಿ ನೀವು ಮಹಾ ಸಾಧಕರಾಗ್ತೀರಿ.
ಆದ್ದರಿಂದ ಆತ್ಮತೃಪ್ತಿ ಎನ್ನುವಂಥದ್ದು ನಿಮಗೆ ಅತಿ ಸುಲಭವಾಗಿ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವ ಯೋಗ ಆಗಿರುತ್ತೆ. ಇನ್ನು ಚತುರ್ಥದಲ್ಲಿ ಪೌರ್ಣಿಮೆ, ಮಾತೃಕಾರಕ ಚಂದ್ರ ಮಾತೃಸ್ಥಾನದಲ್ಲಿ ಪೌರ್ಣಿಮೆಯನ್ನು ಘಟಿಸ್ತಾ ಇದ್ದಾನೆ. ಇಂತಹ ಮಹಾಪೂರ್ಣಿಮೆ ನಿಮ್ಮ ಜೀವನದಲ್ಲಿ ಬಂದಿದೆ. ಆಷಾಢ ಮಾಸದಲ್ಲಿ, ಆಷಾಢ ಮಾಸಕ್ಕೆ ಕಾರಕನಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಪೌರ್ಣಿಮೆ ಆಗಿದ್ದರಿಂದ ಆಷಾಢ ಮಾಸ ಎಂಬುದಾಗಿ ಕರೆಯುವುದರಿಂದಾಗಿ ಈ ಆಷಾಢ ಮಾಸದಲ್ಲಿ ಪೌರ್ಣಿಮೆಯು ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಘಟಿಸ್ತಾ ಇರುವುದರಿಂದಾಗಿ ಪೌರ್ಣಿಮೆಯ ನಿಮ್ಮ ಅನುಷ್ಠಾನ, ಪೌರ್ಣಿಮೆ ದಿವಸ ಮಾಡುವಂತಹ ತಾಯಿ ತಂದೆಯ ಪೂಜಾರಾಧನೆ ಮತ್ತು ತ್ಯಾಗ ಸಮರ್ಪಣೆ, ಅಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವ ಇದೆ ಅದನ್ನು ಜಾಗೃತ ಮಾಡಿಕೊಂಡು ಅಹಂಕಾರವನ್ನು ನಿರ್ಮೂಲನೆ ಮಾಡುವ ಚಿಂತನೆಯೊಂದಿಗೆ ನಿಮ್ಮ ಅಹಂಕಾರವನ್ನು ತಾಯಿಯ ಚರಣಾರವಿಂದಗಳಲ್ಲಿ ತ್ಯಾಗ ಮಾಡ್ತಾ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವುದಕ್ಕಾಗಿ ಭಕ್ತಿಯ ಸಾಂಕೇತಿಕವಾಗಿ ವಸ್ತ್ರಾದಿ ದಾನಗಳನ್ನು ಮಾಡುವ ಮೂಲಕವಾಗಿ ಆಚರಣೆ ಮಾಡುವುದು ಅತ್ಯಂತ ಶ್ರೇಷ್ಠ ಎಂಬುದಾಗಿ ಪರಿಗಣಿಸಲ್ಪಡುತ್ತೆ. ಆದ್ದರಿಂದಾಗಿ ಅವತ್ತಿನ ಒಂದು ಪೌರ್ಣಿಮೆಯ ನಿಮ್ಮ ಅನುಷ್ಠಾನ ಸಂಪೂರ್ಣ ಫಲದಾಯಕವಾಗಲಿ. ಇನ್ನು ಪಂಚಮದಲ್ಲಿ ರಾಹು ಇರುವುದರಿಂದ ನಿಮ್ಮ ಜ್ಞಾನ ವಿಶೇಷ ಸಾಧನೆಯತ್ತ ಹೋಗಲಿಕ್ಕೆ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಆದ್ದರಿಂದ ನಿಮ್ಮ ಜ್ಞಾನದಿಂದ ನೀವು ಉತ್ತಮವಾದ ಸಾಧನೆಯನ್ನು ಮಾಡಲಿಕ್ಕೆ ನೀವು ಹಠ ಬೀಳದೆ ಛಲವನ್ನು ನಿಮ್ಮದಾಗಿಸಿಕೊಂಡಾಗ ರಾಹುವಿನ ಉತ್ತಮ ಫಲ ಲಭ್ಯವಾಗುತ್ತೆ. ಮತ್ತು ಈ ರಾಹುವಿನ ಮಾಯೆಯಿಂದಾಗಿ ಆ ಹಠವೇ ಹೆಚ್ಚಾಗಿ ಬಿಟ್ಟು ಛಲ ಮಾಯೆಯಾಗಿ ಹೋಗುತ್ತೆ. ಆದ್ದರಿಂದ ರಾಹುವಿನ ಮಾಯೆ, ಆ ಮಾಯೆ ಒಳಗೆ ನಿಮ್ಮ ಹಠ ಜಾಸ್ತಿಯಾಗಿ ಛಲ ಮಾಯೆಯಾಗೋಗುತ್ತೆ. ಆದ್ದರಿಂದ ಮಾಯವಾಗುವ ಆ ಒಂದು ಛಲವನ್ನು ಮತ್ತೆ ಸೃಷ್ಟಿಸಿಕೊಳ್ಳಿಕ್ಕೆ ರಾಹುವಿನ ಮಾಯೆಯಿಂದ ಹೊರಬರೋದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಮತ್ತು ಜಪವನ್ನು ಮಾಡಿ ವಿದ್ಯಾ ಸಾಧಕತ್ವ, ಅನೇಕರಿಗೆ ಅವರ ಒಂದು ವಿದ್ಯಾ ಸಾಧನೆ, ವಿದೇಶದಲ್ಲಿ ಅಧ್ಯಯನ ಯೋಗ ಇತ್ಯಾದಿಗಳು ಕೂಡ ಲಭ್ಯವಾಗುವ ಮಹಾಯೋಗ ಇಲ್ಲಿ ಕಂಡುಬರುತ್ತೆ ತುಲಾರಾಶಿಯವರು. ಮತ್ತು ಪಂಚಮಾಧಿಪತಿ ಶ್ರೇಷ್ಠದಲ್ಲಿ ಇರುವುದರಿಂದಾಗಿ ನಿಮ್ಮ ಶತ್ರುತ್ವ ನಿವಾರಣೆ ಆಗುವಂಥ ಎಲ್ಲ ಯೋಗಗಳು ಶನೈಶ್ವರನಿಂದ ಈಗಾಗಲೇ ಬಂದಿದೆ. ನಿಮಗೆ ಯಾರ್ಯಾರು ಶತ್ರುಗಳು ಪೂರ್ವ ಜನ್ಮದಿಂದ ಇಲ್ಲಿ ಹುಟ್ಟುಕೊಂಡಿದ್ದರೋ, ಸಹೋದರ ರೂಪದಲ್ಲಿರ್ಬೋದು ಅಥವಾ ಅನೇಕ ರೀತಿಯ ಮಿತ್ರತ್ವ ರೂಪದಲ್ಲಿ ಶತ್ರುಗಳೇ ಹುಟ್ಟಿರಬಹುದು, ಆ ಒಂದು ದೋಷ ನಿವಾರಣೆಗೆ ಶನೈಶ್ವರ ನಮಗೆ ಸಹಕಾರವನ್ನು ಖಂಡಿತ ಕೊಡ್ತಾನೆ. ಯಾಕೆಂದರೆ ಶನೈಶ್ವರನ ದೃಷ್ಟಿ ಮತ್ತು ಶುಕ್ರನ ಪರಸ್ಪರ ದೃಷ್ಟಿ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಅಮಾವಾಸ್ಯೆಯ ದಿನ ನೀವು ಮಾಡುವ ಅನುಷ್ಠಾನ ಬಲ ನಿಮಗೆ ಅತ್ಯಂತ ಉತ್ತಮವಾದ ಯೋಗವನ್ನು ನೀಡಿ ಸಮಸ್ತ ವಿಧವಾದ ಮಾಟ ಮಂತ್ರಾದಿ ದೋಷಗಳ ನಿವಾರಣೆಗೆ ಕಾರಣವಾಗ್ತದೆ. ಅದಕ್ಕೋಸ್ಕರ ಈಗಾಗಲೇ ಹೇಳಿದಂತೆ ಅಂತಹ ಸಮಸ್ಯೆ ಇದ್ದವರು, ದೃಷ್ಟಿ ದೋಷಾದಿ ಸಮಸ್ಯೆ ಇದ್ದವರು ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನಕ್ಕೆ ನಿಮಗೆ ಇಷ್ಟವಾದ ಹಣವನ್ನು ಕಳಿಸುವ ಮೂಲಕವಾಗಿ ಆ ಒಂದು ಪೂಜೆಯ ಫಲಕ್ಕೆ ಭಾಜನರಾಗಬಹುದು. ಇನ್ನು ತುಲಾರಾಶಿಯಿಂದ ಸಪ್ತಮದ ಅಧಿಪತಿ ಕುಜ ಭಾಗ್ಯಕ್ಕೆ ಬರುವುದರಿಂದಲೇ ಅನೇಕ ಪತಿ ಪತ್ನಿಯರ ಯೋಗಗಳಿಂದ, ಪರಸ್ಪರ ಜಾತಕದ ಪ್ರಭಾವದಿಂದ ಅತ್ಯುತ್ತಮವಾದ ಭಾಗ್ಯೋದಯ ಉಂಟಾಗುವ ಎಲ್ಲ ಯೋಗಗಳು ಇಲ್ಲಿ ಕಂಡುಬರುತ್ತೆ. ಇನ್ನು ತುಲಾರಾಶಿಯಿಂದ ಅಷ್ಟಮಾಧಿಪತಿಯಾದ ಶುಕ್ರನ ವ್ಯಯದಲ್ಲಿ ಬರುವಂಥದ್ದು. ಹಾಗಾಗಿ ಆ ಲಕ್ಷ್ಮೀನಾರಾಯಣನ ಆರಾಧನೆ ಇದು ಅತಿ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಭಾಗ್ಯದಲ್ಲಿ ರವಿ ಬುಧರಿದ್ದು ನಂತರದಲ್ಲಿ ದಶಮಕ್ಕೆ ಬರುವುದರಿಂದ ಭಾಗ್ಯವು ಕ್ರಿಯೆಯಾಗಿ ಪರಿವರ್ತನೆಯಾಗುವಂಥದ್ದು. ನಿಮ್ಮ ಯಾವ ಭಾಗ್ಯ ಇದೆ ಅದು ಕ್ರಿಯೆಯಾಗಿ ಪರಿವರ್ತನೆಯಾಗಿ ಫಲವನ್ನು ಕೊಡ್ತದೆ. ಹಾಗಾಗಿ ನಿಮ್ಮ ಕ್ರಿಯೆಗಳು, ಪ್ರತಿನಿತ್ಯದ ಕ್ರಿಯಾಕಲಾಪಗಳು ನಿತ್ಯವೂ ಕೂಡ ಅತಿ ಹೆಚ್ಚಿನ ಸಮಯ, ಪರಿಶ್ರಮ, ದೈಹಿಕ ಶ್ರಮ, ಮಾನಸಿಕ ಶ್ರಮ ಎಲ್ಲವೂ ಕೂಡ ಸಂಪೂರ್ಣ ಫಲ ಕೊಡುವಂಥ ಮಹಾಯೋಗ. ಇಲ್ಲಿ ಗುರು ಅಸ್ತನಾದರೂ ಕೂಡ ಈ ರವಿ ನೋಡಿ, ಗುರು ರವಿಯಿಂದ ಅಸ್ತನಾಗತ್ತೆ, ಜ್ಞಾನ ಆ ಪಿತೃಕಾರಕದಿಂದ ಅಸ್ತ ಆಗುತ್ತೆ. ಪಿತೃವರ್ಗದ ದೋಷಾದಿಗಳು ಬಂದರೂ ಕೂಡ ಈ ಅಮಾವಾಸ್ಯೆ ನಿಮ್ಮ ತರ್ಪಣ ಮತ್ತು ಆ ಸಾಧನೆಗಳು ಆ ಪಿತೃವರ್ಗದ ದೋಷದ ನಿವಾರಣೆಗೆ ಕಾರಣವಾಗುತ್ತೆ. ತಂದೆಯೇ ಗುರುವಾಗಿ ಗುರುವಿನ ಸಂಪೂರ್ಣ ಫಲವನ್ನು, ಅರ್ಥಾತ್ ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲವನ್ನು ಕೂಡ ತಂದೆಯ ಮೂಲಕವೇ ಪಡೆಯಬೇಕಾಗತ್ತೆ. ಅದಕ್ಕೆ ತಂದೆಗೆ ನಮಸ್ಕಾರ ಮಾಡಿಕೊಳ್ಳಿ. ಯಾರ್ಯಾರಿಗೆ ತಾಯಿ ತಂದೆಯರಿಲ್ಲ ಇಹದಲ್ಲಿ ಅವರೆಲ್ಲರೂ ಕೂಡ ಮಾನಸಿಕವಾಗಿ ತಾಯಿ ತಂದೆಯನ್ನು ನೆನೆಸ್ಕೊಂಡು ಪೂಜಾರಾಧನೆಯನ್ನು ಮಾಡಿ, ಅದೇ ಆ ಮೂಲಕವಾಗಿ ಈ ಒಂದು ಕ್ರಿಯೆಗೆ ನಿಮ್ಮ ಭಾಗ್ಯ ಎನ್ನುವುದು ಕ್ರಿಯೆಯಾಗಿ ಪರಿವರ್ತನೆಯಾಗಿ ಕರ್ಮದ ಫಲವನ್ನು ನೀಡುವ ಯೋಗ ಬಂದಿರುವುದರಿಂದಾಗಿ ಅಂತಹ ಅನೇಕ ಜನ್ಮದ ಪುಣ್ಯ ಫಲದ ಕರ್ಮಯೋಗವನ್ನು ನೀವು ತಂದೆಯ ಮೂಲಕ ಪಿತೃವರ್ಗದ ಆಶೀರ್ವಾದ ಮೂಲಕ ಪಡೆಯುವಂತಾಗಲಿ. ಏಕಾದಶದಲ್ಲಿ ಕೇತು ಇದ್ದಿದ್ದರಿಂದಾಗಿ ನಿಮ್ಮ ಲಾಭಾಂಶ ಏನಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಲಾಗದ ಸ್ಥಿತಿ ದೋಷಗಳು ಉಂಟಾಗುವುದರಿಂದಾಗಿ ಆ ಸ್ಥಿತಿಯ ಒಂದು ವ್ಯವಸ್ಥೆ ಏನಿದೆ ಅಂತಹ ದೋಷ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಆ ನಾಗಶಕ್ತಿ ವಿನಾಯಕ ನಿಮಗೆ ಸಫಲತೆಯನ್ನು ಉಂಟು ಮಾಡಲಿ. ಸಮಸ್ತ ದಶಮತ್ವದ ಕ್ರಿಯಾ ಫಲವನ್ನು ಎಲ್ಲ ರೀತಿಯಿಂದ ನೀಡುವಂತಾಗಲಿ ಅಂತ ಭಕ್ತಿಪೂರ್ವಕವಾಗಿ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರಧಾಮ, ಶಿವಮೊಗ್ಗ ಶಕ್ತಿಧಾಮ.
ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.